ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನೈತಿಕ ಸಂಬಂಧ ಆರೋಪ ಹಿನ್ನೆಲೆ ಗರ್ಭಿಣಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನೈತಿಕ ಸಂಬಂಧ ಆರೋಪ ಹಿನ್ನೆಲೆ ಗರ್ಭಿಣಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಅನುರಾಗ ಪಾಂಡೆ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ. 8 ವರ್ಷದ ಹಿಂದೆ ಜ್ಯೋತಿ ಹಾಗೂ ಅನುರಾಗ್ ಇಬ್ರು ಕೂಡ ವಿವಾಹ ಆಗಿದ್ರು, ಮದುವೆ ಆಗಿದ್ರು. ಅನೈತಿಕ ಸಂಬಂಧ ಆರೋಪವನ್ನ ಮಾಡಿ ಪತ್ನಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮಾವ ರಾಮ್ ಪ್ರಸಾದ್, ಅತ್ತೆ ರಾಣಿ ಅನುರಾಗ್ ಮೇಲೆ ಈಗಾಗಲೇ ದೂರನ್ನ ನೀಡಲಾಗಿದೆ. ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 8 ವರ್ಷಗಳ ಹಿಂದೆ ಜ್ಯೋತಿ ಹಾಗೂ ಅನುರಾಗ್ ಉತ್ತರ ಪ್ರದೇಶದಲ್ಲಿ ಮದುವೆಯಾಗಿದ್ರು. ಅನುರಾಗ್ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದರಿಂದ ಜ್ಯೋತಿಯನ್ನ ಇಲ್ಲಿಗೆ ಆತ ಕರೆದುಕೊಂಡು ಬಂದು ಇಬ್ರು ಕೂಡ ವಾಸ ಇದ್ರು. ಬಳಿಕ 4 ವರ್ಷಗಳ ಕಾಲ ಚೆನ್ನಾಗಿದ್ದಂತಹ ಪತಿ ಮುಂದೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಆ ಜ್ಯೋತಿ ಎನ್ನುವ ಮಹಿಳೆ ಏನಿದ್ರು ಅವರು ಆರೋಪವನ್ನ ಮಾಡಿದ್ದಾರೆ. ಗಂಡು ಮಗುವಿನ ಗರ್ಭಿಣಿ ಇದ್ದಾಗ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನೈತಿಕ ಸಂಬಂಧ ಆರೋಪವನ್ನ ಮಾಡಿ ಪತ್ನಿಯ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದ ಈ ವ್ಯಕ್ತಿ, ಅನುರಾಗ್ ಎನ್ನುವ ವ್ಯಕ್ತಿ ಹಲ್ಲೆಯನ್ನ ಮಾಡ್ತಾ ಇದ್ದ ಎನ್ನುವ ಆರೋಪ ಕೇಳಿ ಬಂದಿದೆ. ಗಂಡು ಮಗು ಹುಟ್ಟಿದ ಬಳಿಕ ಕೆಲ ವರ್ಷ ಸುಮ್ಮನಿದ್ದ ಆತ. ಅದಾದ ಬಳಿಕ ಮತ್ತೆ ಅನುಮಾನದಿಂದ ಆ ಜ್ಯೋತಿ ಎನ್ನುವ ಮಹಿಳೆಗೆ ಅಂದ್ರೆ ಹೆಂಡತಿಗೆ, ಪತ್ನಿಗೆ ಕಿರುಕುಳವನ್ನ ನೀಡ್ತಾ ಇದ್ದ ಎನ್ನುವ ಆರೋಪ ಕೇಳಿ ಬಂದಿದೆ. 2ನೇ ಬಾರಿ ಗರ್ಭಿಣಿ ಆದ ಮೇಲೆ ಮತ್ತೆ ಅನುಮಾನದಿಂದ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. 9 ತಿಂಗಳ ಗರ್ಭಿಣಿ ಮೇಲೆ ಅತ್ತೆ, ಮಾವ ಹಾಗೂ ಪತಿ ಮೂವರೂ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ.